ಅಂಡರ್ ಬೆಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ಆಕ್ಸಿಡೆಂಟ್ ಆಗಿರೋ ಗಾಡಿ ಫುಲ್ ಎಲ್ಲ ರೆಡಿ ಮಾಡ್ಸೋಣ ಅಂತ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹೊರಟಿರೋದು ಶಿವಮೊಗ್ಗಕ್ಕೆ ಸರ್ವಿಸ್ ಮಾಡ್ಸೋಕ್ಕೆ. ಸೊ ಇದು ಆಕ್ಸಿಡೆಂಟ್ ಆಗಿರೋ ಗಾಡಿ ಫುಲ್ ಎಲ್ಲ ರೆಡಿ ಮಾಡ್ಸೋಣ ಅಂತ. ಫಸ್ಟ್ ಇದು ಹ್ಯಾಂಡ್ಲು ಇಲ್ಲಿ ಟ್ಯಾಂಕಿ ಟಚ್ ಆಗ್ತೈತೆ. ಈ ಸೈಡು ಕರೆಕ್ಟ್ ಐತೆ, ಈ ಸೈಡ್ ನೋಡಿ ಇಷ್ಟು ಗ್ಯಾಪ್, ಈ ಸೈಡ್ ನೋಡಿ ಇಷ್ಟು ಗ್ಯಾಪ್ ಐತೆ. ಬಟ್ ಈ ಸೈಡು ಫುಲ್ ಟ್ಯಾಂಕಿಗೆ ಟಚ್ ಆಗ್ತೈತೆ. ಹ್ಯಾಂಡ್ಲ್ ಸ್ವಲ್ಪ ಸೊಟ್ಟ ಐತೆ. ಅದು ಬಿಟ್ರೆ ಫೋರ್ಕ್ ಏನೋ ಬೆಂಡ್ ಆಗೈತೆ ಅಂತ ಹೇಳ್ತಾರೆ, ಅದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಈ ಟ್ಯಾಂಕಲ್ಲೆಲ್ಲ ಸ್ಕ್ರಾಚ್ ಆಗ್ಬಿಟ್ಟಿದಾವೆ. ಇಲ್ಲಿ ಇದು ಫುಲ್ ಸ್ಕ್ರಾಚ್. ಮತ್ತೆ ಹಿಂದಿನ ಗಾಲಿ ಸ್ವಲ್ಪ ಫ್ರಿಕ್ಷನ್ ಹಿಡಿತೈತೆ, ಫಸ್ಟ್ ತರ ಸ್ಮೂತ್ ಆಗಿಲ್ಲ. ಸೊ ನ್ಯೂಟ್ರಲಲ್ಲೂ ದಬ್ಬಾಕಿ ಇಬ್ಳಾರ್ಬೇಕು ಇದನ್ನ. ಇದು ಸೀಟ್ ಕಿತ್ತೈತೆ, ಇಲ್ಲಿ ಸ್ಕ್ರಾಚ್ ಆಗೈತೆ, ಇದನ್ನು ಕಿತ್ತೈತೆ. ಇದು ಹಿಂದಿಂದು ಲೈಟು ಟೇಲ್ ಲೈಟು ಹೋಗೈತೆ, ಇಲ್ಲಿ ಸ್ಕ್ರಾಚು. ಮತ್ತೆ ಇದು ಹಿಂದಿನ ಫೂಟ್ ರೆಸ್ಟ್ ಬೆಂಡ್ ಆಗೈತೆ, ಒಳಗೆ ಹೋಗೈತೆ ಸ್ವಲ್ಪ. ಆಕ್ಸಿಡೆಂಟ್ ಮಾಡ್ಕೊಂಡಿರೋ ಪುಣ್ಯಾತ್ಮ ಇಲ್ಲೇ ಅವನೇ, ನೆಗದ್ ಬಿದ್ದು ನೆಲ್ಲಿಕಾಯಿ ಆಗಿದ್ದ. ನೋವಲ್ಲೇ ನಾನು ಚಂದು. ಈ ಗಾಡಿಗಳ ಹೆಂಗೆ ಒಂದ್ಸತ ಆಕ್ಸಿಡೆಂಟ್ ಆದ್ರೆ ಇದೇ ಹಣೆ ಬರ. ಎಲ್ ಪ್ರಾಬ್ಲಮ್ ಯಾವಾಗ ರೈಸ್ ಆಗುತ್ತಂತಾನೆ ಗೊತ್ತಾಗಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. 200 to 400 cc ಸಿಂಗಲ್ ಸಿಲಿಂಡರ್ ಕ್ಯಾಟಗರಿಯಲ್ಲಿ ಬರೋ ಗಾಡಿಗಳಲ್ಲಿ ತುಂಬಾನೇ ಪುರ್ಸತ್ತಿಲ್ಲದೆ ಇರೋ ಗಾಡಿ ಅಂದರೆ ಅದು KTM ಗಾಡಿಗಳು. ಅಡಿಯಿಂದ ಮುಡಿವರೆಗೂ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ನೀವು ಸ್ಟಾರ್ಟ್ ಮಾಡಿದ ತಕ್ಷಣವೇ ನುಗ್ಗಬೇಕು ಆ ಥರ ಡಿಸೈನ್ ಮಾಡಿದ್ದಾರೆ. ಅದರಲ್ಲೂ BS4 ಗಾಡಿಗಳಂತೂ ನೆಕ್ಸ್ಟ್ ಲೆವೆಲ್ ಪವರ್ ಅದರಲ್ಲಿರೋದು. ಈ ಥರ ಮಾತಾಡೋದಕ್ಕೆ ಇದು ಲಾಂಚ್ ಆಗಿರೋದು 2012 ಇಂಡಿಯಾಕ್ಕೆ ಫಸ್ಟ್ ಲಾಂಚ್ ಆಗಿರೋದು. ಆವಾಗಿನ ಗಾಡಿಗಳಲ್ಲಿ ಟಾಪಿಕ್ಕೇ ಇರಲಿಲ್ಲ RPM ಲಿಮಿಟರ್ ಅನ್ನೋದು. ಬಟ್ ಲೇಟರ್ ಆನ್ 2013-14 ಬಿಟ್ಟಿರೋ ಮಾಡೆಲ್ಗಳಲ್ಲಿ RPM ಲಿಮಿಟರ್ ಹಾಕಿದ್ರು. ಏನಕ್ಕಂದ್ರೆ ಇಂಜಿನ್ ಓವರ್ ರೇವಿಂಗ್ ಅಂತ ಪ್ರೊಟೆಕ್ಷನಿಗೋಸ್ಕರ. ಏನಕ್ಕಂದ್ರೆ ಮ್ಯಾನುಫ್ಯಾಕ್ಚರರ್ ಲಿಮಿಟ್ಗಿನ ಜಾಸ್ತಿ ರೇವ್ ಮಾಡಿದ್ರೆ ಮ್ಯಾನುಫ್ಯಾಕ್ಚರರ್ ಕೂಡ ಏನ್ ಮಾಡ್ತಾನೆ ಹೇಳಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇವಾಗಿರೋ ಪ್ಲಾಸ್ಟಿಕ್ ಗಾಡಿ ಜನರೇಷನ್ ಅಲ್ಲಿರೋ ಇನ್ನೊಂದು ಪ್ಲಾಸ್ಟಿಕ್ ಗಾಡಿ ಅಂದ್ರೆ ಅದು KTM ಡ್ಯೂಕ್ 250. ಇವಾಗಿರೋದು ನಾನು ಶಿವಮೊಗ್ಗ ಶೋರೂಮ್ ಅಲ್ಲಿ ಇದು ಒಂದು ಪೀಸ್ ಬಂದಿತ್ತು 250ದು. ಸೊ ಫುಲ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಇದರಲ್ಲಿರೋದು 15 ಲೀಟರ್ ಫ್ಯೂಲ್ ಟ್ಯಾಂಕು. ಸೊ ಫ್ರಂಟ್ ಇಂದ ಹಿಡಿದು ಅಡಿಯಿಂದ ಮುಡಿವರೆಗೂ ಎಲ್ಲ ಡಿಸೈನ್ ಚೇಂಜ್ ಮಾಡಿದ್ದಾರೆ ಇದ್ರದ್ದು. ಫ್ರಂಟ್ ಅಲ್ಲಿರೋದು 17 ಇಂಚ್ ಅಲಾಯ್ ವೀಲ್ಸ್, ಫುಲ್ಲಿ ಲೈಟ್ ವೇಟ್ ಇದಾವೆ. ಇದರಲ್ಲಿ 320 mm ಡಿಸ್ಕ್ ಫ್ರಂಟ್, 110 mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಮಡಗಾಡ್ ಡಿಸೈನು, ಅಪ್ ಸೈಡ್ ಡೌನ್ ಫೋಕ್ಸ್. ಇವಾಗ ಒಂದು 5 mm ಹೆಚ್ಚಿಗೆ ಆಗಿದೆ BS7 ಮಾಡಲಲ್ಲಿ. ಇದು LED ಹೆಡ್ಲೈಟು. ಸೊ ಈ ಥರ ಇದೆ. ಇದು ಡ್ಯೂಕ್ 390 ಇಲ್ಲಿ DRLs ಬರುತ್ತೆ. ಸೊ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು ಟ್ಯಾಂಕ್ ಶೌಟ್ಸು ಫೋರ್ಕ್ಸ್ಗಿನ ಫ್ರಂಟ್ ಒಂದು 2 ಇಂಚ್ ಮುಂದ್ಗಡೆನೆ ಬಂದೈತೆ ಟ್ಯಾಂಕ್ ಶೌಟ್ಸು. ಅಂದ್ರೂ ಪಿಕ್ಸೆಲ್ ಒಂಥರ ಕಾಣುತ್ತೆ ಗಾಡಿ, ಇನ್ ರಿಯಲ್ ಒಂಥರ ಕಾಣುತ್ತೆ. ಇಲ್ಲಿ KTM ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 2 ಕಲರ್ ಬರುತ್ತೆ, ಆರೆಂಜು ಮತ್ತೆ ವೈಟು. ಒನ್ ಸೈಡೆಡ್ ಮೊನೋಶಾಕ್ ಸಸ್ಪೆನ್ಷನ್, ಟ್ರೆಲಿಸ್ ಫ್ರೇಮು. ಬೆಲ್ಲಿ ಪ್ಯಾನ್ ಕೊಟ್ಟಿಲ್ಲ, ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ರ ಲುಕ್. ನಾನು ಕೊಡಲ್ಲ. ಸೊ ಇದು ಕ್ಯಾಟಲಿಟಿಕ್ ಕನ್ವರ್ಟರ್, ಫುಲ್ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ. ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರೋದು ಇದರಲ್ಲಿ. ಸೊ ಬೆಲ್ಲಿ ಪ್ಯಾನ್ ಕೊಟ್ಟಿದ್ರೆ ಇನ್ನ ಹ್ಯೂಜ್ ಆಗಿ ಕಾಣಿಸ್ತಿತ್ತು ಗಾಡಿ. ಸ್ಪ್ಲಿಟ್ ಸೀಟು, ರೈಡರ್ ಸೀಟು ಕಂಫರ್ಟೇಬಲ್ ಆಗೈತೆ, ಪಿಲಿಯನ್ ಸೀಟು ಕಂಫರ್ಟೇಬಲ್ ಆಗೈತೆ, ಗ್ರಾಬ್ ರೈಲ್ಸ್. ಸೊ ಸೈಡ್ ಇಂತ ನೋಡೋದಾದ್ರೆ ಈ ಸೈಡ್ ಇಂತ ಒಂಥರ ಒಂದೊಂದು ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣಿಸುತ್ತಿದ್ದು ಗಾಡಿ. ಒಂದೊಂದು ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದು ಆಂಗಲ್ ಅಲ್ಲಿ ಒಂಥರ ಏನ್ ಗುರು ಇದು ಗಾಡಿ ಅಂತ ಹೇಳ್ಬೇಕು. ಇದರಲ್ಲಿ 5 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಮೊದಲು ADV 250 ಬರ್ತಿತ್ತು, ಇದೇ ತರ ಸಿಮಿಲರ್ ಡಿಸ್ಪ್ಲೇ ಇವಾಗ ಇದ್ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಬರುತ್ತೆ, ಮತ್ತೆ ಸೂಪರ್ ಮೋಟೋ ಮೋಡ್ ಇದೆ. ಅದರಲ್ಲಿ ರೇರ್ ABS ಆಫ್ ಆಗುತ್ತೆ. ಸೊ ಸೇಮ್ BS6 ಡ್ಯೂಕ್ 250 ಇದೆಯಲ್ಲ ಅದೇ ತರ ಇದರಲ್ಲಿ ಇರೋದು. ಮತ್ತೆ ಮಿಕ್ಕಿರೋ ಎಲ್ಲ ಇನ್ಫಾರ್ಮೇಶನ್, RPM ಮೀಟರ್, ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪ್ ಮೀಟರ್ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ತೋರಿಸುತ್ತೆ. ಇದರಲ್ಲಿ ಸ್ವಲ್ಪ ಇನ್ನ ಬ್ರೈಟ್ನೆಸ್ ಇರ್ಬೇಕು ಅನ್ಸುತ್ತೆ ಬಿಸಿಲಲ್ಲಿ. ಸೊ ಇಲ್ಲಿರೋದು ಕಿಲ್ ಸ್ವಿಚ್, ಇದು ಸೆಲ್ಫ್ ಸ್ಟಾರ್ಟ್ ಬಟನ್, ಇದು ಹಜಾರ್ಡ್ ಬಟನ್, ಇದು ಪಾಸ್ ಲೈಟ್, ಇದು ಡಿಸ್ಪ್ಲೇ ಥ್ರೂ ಬ್ರೌಸ್ ಮಾಡೋಕೆ, ಇದು ಇಂಡಿಕೇಟರ್ಸ್, ಇದು ಹಾರ್ನ್. ಕಾಂಪೋನೆಂಟ್ಸ್ ಎಲ್ಲ ಫಿಟ್ ಅಂಡ್ ಫಿನಿಶ್ ನೆಕ್ಸ್ಟ್ ಲೆವೆಲ್ ಇದೆ.
390 ನೋಡಕ್ಕಿದೆ ಸೇಮ್, ಬಟ್ ಅದರಲ್ಲಿ TFT ಸ್ಕ್ರೀನ್ ಬರುತ್ತೆ, ಇದರಲ್ಲಿ ಡಿಜಿಟಲ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಈ ತರ ಇದೆ ಇದ್ರ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ 249cc ಸಿಂಗಲ್ ಸಿಲಿಂಡರ್, 25 Nm ಟಾರ್ಕ್ ಮತ್ತೆ 30.5 bhp ಪವರ್ ಇದೆ. ಇದರಲ್ಲಿ ಆಲ್ಮೋಸ್ಟ್ 31 bhp ಪವರ್. BS7 ಆದ್ರೂ 1 bhp ಹೆಚ್ಚಿಗೆ ಆಗಿದೆ, 1 Nm ಹೆಚ್ಚಿಗೆ ಆಗಿದೆ. ಅದೇ KTM ಅವರ ಸ್ಪೆಷಾಲಿಟಿ. ಹಿಂದ್ಗಡೆ ನೋಡೋದಾದ್ರೆ ಅಲಾಯ್ ವೀಲ್ಸ್, 150 mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ, 240 mm ರೇರ್ ಡಿಸ್ಕ್, ಬೈ ಬ್ರೇಕ್ ಕ್ಯಾಲಿಪರ್ಸ್. ಒಂಥರ ಇದು ಬ್ರೇಕ್ ಕ್ಯಾಲಿಪರ್ಸ್ ಡಿಫ್ರೆಂಟ್ ಕೊಟ್ಟಿದ್ದಾರೆ ಇವಾಗ. ಅಂಡರ್ ಬೆಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ಟೋಟಲ್ 12,188 ಬಿಲ್. ಇದೆಲ್ಲ ಲೇಬರ್ ಚಾರ್ಜ್, ಇದೆಲ್ಲ ಪಾರ್ಟ್ಸ್. ಯಾವ ಪಾರ್ಟ್ಸ್ ಅಂತ ಹೇಳ್ಕೊಂಡ್ ಕೂತಂದ್ರೆ ತುಂಬಾನೇ ಟೈಮ್ ಆಗುತ್ತೆ. 12,000 ರೂಪಾಯಿ ಹೆಂಗ್ ಸ್ಪೆಂಡ್ ಮಾಡ್ಬೇಕಂದ್ರೆ ಫಸ್ಟ್ KTM ಗಾಡಿ ತಗೋಬೇಕು. KTM ಗಾಡಿ ತಗೊಂಡು ಆಮೇಲೆ KTM ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು. ಇದು ಮೈನರ್ ಆಕ್ಸಿಡೆಂಟ್ ಆಗಿದ್ದು, ಮೈನರ್ ಆಕ್ಸಿಡೆಂಟ್ ಅಲ್ಲೇ ಈ ಲೆವೆಲ್ಗೆ ಬಂದೈತೆ ಖರ್ಚು. ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ, ಅಲ್ಲ ಶಾಪ ಅಂತ ಈಗ ತಿಳಿತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.